ಒಂದ್ಸಲ ಯೋಚನೆ ಮಾಡಿ, ನೀವು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀರ, ಅಲ್ಲೊಬ್ಬ ಮನುಷ್ಯ ಹಳೆ ಬಟ್ಟೆ ಹಾಕೊಂಡು ಒಂದ್ ಸಣ್ಣ ಟವಲ್ನ ಸುತ್ಕೊಂಡು ತಲೆಗೂದಲನ್ನ ಬಿಟ್ಕೊಂಡು ಯಾರ್ದೋ ಜೊತೆ ಮಾತಾಡೋ ಹಾಗೆ ಗಾಳಿಯಲ್ಲಿ ಕೈ ಬೀಸ್ತಾ ಕೂತಿದ್ದಾನೆ. ನೀವೇನ್ ಮಾಡ್ತೀರಾ? ಯಾರೋ ಹುಚ್ಚಾಗ್ರು ಅನ್ಕೊಂಡು ಸ್ವಲ್ಪ ದೂರದಿಂದಲೇ ನಡ್ಕೊಂಡು ಹೋಗ್ತೀರಾ ಅಲ್ವಾ? ಆದ್ರೆ ಆತ ಹುಚ್ಚನಲ್ಲ. ಆತನಿಗೆ ನೀವ್ ಯಾರು, ನಿಮ್ಮ ಪಾಸ್ಟ್ ಏನು, ನಿಮ್ಮ ಫ್ಯೂಚರ್ ಏನು, ನೀವು ಆ ರಸ್ತೆಯಲ್ಲಿ ಯಾಕೆ ಬರ್ತಾ ಇದ್ದೀರಾ ಅನ್ನೋದು ನಿಮ್ಮ ತಂದೆ ತಾಯಿಗಿಂತ ಚೆನ್ನಾಗಿ ಗೊತ್ತಿರುತ್ತೆ ಅಂತ ನಿಮಗ್ ಗೊತ್ತಾದ್ರೆ, ನಿಮ್ಮ ಲೈಫ್ನ ಕಂಪ್ಲೀಟ್ ಕಂಟ್ರೋಲ್ ಆತನ ಕೈಯಲ್ಲಿದೆ ಅಂತ ಗೊತ್ತಾದ್ರೆ ಗೂಸ್ ಬಂಪ್ಸ್ ಬರುತ್ತೆ ಅಲ್ವಾ? ಎಸ್, ಇವರನ್ನೇ ನಾವು ಅವಧೂತರು ಅಂತ ಕರೆಯೋದು. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪರಿಚಯಿಸ್ತಾ ಇರೋದು ನಾರ್ಮಲ್ ಮನುಷ್ಯನ ಬಗ್ಗೆ ಅಲ್ಲ, ಒಬ್ಬ ಸೃಷ್ಟಿಕರ್ತನ ಬಗ್ಗೆ. ಸಕ್ಕರಾಯಪಟ್ಟಣದ ಸಾಕ್ಷಾತ್ ಪರಬ್ರಹ್ಮ ಶ್ರೀ ವೆಂಕಟಾಚಲ ಅವಧೂತರು. ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ವಿಡಿಯೋ ಕೊನೆವರೆಗೂ ನೋಡಿ, ಯಾಕಂದ್ರೆ ಈ ವಿಡಿಯೋ ಮುಗಿಯೋದ್ರೊಳಗೆ ನಿಮ್ಮ ಲೈಫ್ ನೋಡೋ ದೃಷ್ಟಿಕೋನ ಕಂಪ್ಲೀಟ್ ಆಗಿ ಚೇಂಜ್ ಆಗಿರುತ್ತೆ. ಶುರು ಮಾಡೋಣವಾ? ಇಲ್ಲೊಂಚೂರು ಗಮನ ಇಟ್ಟು ಕೇಳಿ. ನಮ್ಮ ಪ್ರಕಾರ ದೇವ್ರು ಅಂದ್ರೆ ಯಾರು? ದೇವಸ್ಥಾನದ ಒಳಗೆ ಇರೋ ಕಲ್ಲಿನ ಮೂರ್ತಿ. ನಾವು ಹೋಗ್ತೀವಿ, ಕಾಯಿ ಹೊಡಿತೀವಿ, ನಮ್ಮ ಡಿಮ್ಯಾಂಡ್ ಇಡ್ತೀವಿ, ವಾಪಸ್ ಬರ್ತೀವಿ. ಆದ್ರೆ ದೇವರು ಮನುಷ್ಯನ ರೂಪದಲ್ಲಿ ಭೂಮಿ ಮೇಲೆ ಬಂದ್ರೆ ಹೇಗಿರ್ತಾನೆ? ಅವಧೂತ ಅಂದ್ರೆ ಯಾರು ಗೊತ್ತಾ? ಸಂಸ್ಕೃತದಲ್ಲಿ ಅವಧೂತ ಅಂದ್ರೆ ಎಲ್ಲವನ್ನ ತ್ಯಜಿಸಿದವನು ಅಂತ ಅರ್ಥ. ಅಂದ್ರೆ ತನಗೆ ಯಾರು ಬೇಕು, ಯಾರು ಬೇಡ, ದುಡ್ಡು, ಆಸ್ತಿ, ಅಧಿಕಾರ, ಹಸಿವು, ನಿದ್ರೆ, ಈ ಪ್ರಪಂಚದ ಯಾವ ನಿಯಮಗಳು ಕೂಡ ಅವರಿಗೆ ಅಪ್ಲೈ ಆಗಲ್ಲ. ಅವರು ಒಂದು ರೀತಿ ಮ್ಯಾಟ್ರಿಕ್ಸ್ ಇಂದ ಹೊರಗೆ ಬಂದಿರೋ ಸೂಪರ್ ಹ್ಯೂಮನ್ಸ್. ಕರ್ನಾಟಕದಲ್ಲಿ ಎಷ್ಟೋ ಅವಧೂತರಿದ್ದಾರೆ. ಆದ್ರೆ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಸಕ್ಕರಾಯಪಟ್ಟಣದಲ್ಲಿ ಬದುಕಿದ್ದ ಶ್ರೀ ವೆಂಕಟಾಚಲ ಅವಧೂತರ ಕತೆ ಕೇಳಿದ್ರೆ ನಿಮ್ಮ ತಲೆ ಗಿರ್ ಅನ್ಸುತ್ತೆ. ವಿಜ್ಞಾನಕ್ಕೂ ನಿಲುಕದ, ಮೆಡಿಕಲ್ ಸೈನ್ಸ್ಗೂ ಅರ್ಥವಾಗದ ಎಷ್ಟೋ ಪವಾಡಗಳನ್ನ ಅವರು ಲೀಲಾಜಾಲವಾಗಿ ಮಾಡಿದ್ದಾರೆ. ಅವರು ಬದುಕಿದ್ದ ರೀತಿ ಹೇಗಿತ್ತು ಅಂದ್ರೆ, ಒಮ್ಮೆ ಅವರು ಕೋಟ್ಯಾಧಿಪತಿಯ ಮನೆಯಲ್ಲಿ ಚಿನ್ನದ ತಟ್ಟೆಯಲ್ಲಿ ಊಟ ಮಾಡ್ತಿದ್ರು, ಮರುದಿನ ನೋಡಿದ್ರೆ ಬೀದಿಯಲ್ಲಿ ಮಲಗಿರೋ ನಾಯಿ ಜೊತೆ ರೊಟ್ಟಿಯನ್ನ ಹಂಚ್ಕೊಂಡು ತಿಂತಾ ಇದ್ರು. ದಿಸ್ ಇಸ್ ದ ಪವರ್ ಆಫ್ ಆನ್ ಅವಧೂತ. ಅವರಿಗೆ ಬಡವ ಶ್ರೀಮಂತ ಅನ್ನೋ ಭೇದ ಭಾವ ಇರಲಿಲ್ಲ, ಯಾವುದೇ ರೀತಿಯ ಯೋಚನೆ ಕೂಡ ಇರಲಿಲ್ಲ. ವೆಂಕಟಾಚಲ ಗುರುನಾಥರು ಹುಟ್ಟಿದ್ದು ಹೇಗೆ, ಬೆಳೆದಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಇತಿಹಾಸದಲ್ಲಿ ತುಂಬಾ ನಿಖರವಾದಂತಹ ದಾಖಲೆಗಳನ್ನ ಹುಡುಕೋಕೆ ಹೋದೆ, ಆದ್ರೆ ಸಿಗೋದಿಲ್ಲ. ಅದು ಸಿಗೋದು ಕಷ್ಟ. ಯಾಕಂದ್ರೆ ಅವಧೂತರು ತಮ್ಮ ಹಿಸ್ಟ್ರಿಯನ್ನ ಯಾರಿಗೂ ಹೇಳಿಕೊಳ್ಳಲ್ಲ. ಅವರು ನಾನು ಬ್ರಹ್ಮಸ್ವರೂಪಿ ಅಂತ ಮಾತ್ರ ನಂಬಿರ್ತಾರೆ. ಆದ್ರೆ ನಮಗೆ ಸಿಕ್ಕಿರೋ ಮಾಹಿತಿಗಳ ಪ್ರಕಾರ ವೆಂಕಟಾಚಲ ಗುರುನಾಥರು ತಮ್ಮ ಚಿಕ್ಕ ವಯಸ್ಸಿನಲ್ಲೇ ತುಂಬಾ ವಿಭಿನ್ನವಾಗಿದ್ರು. ಸಾಮಾನ್ಯ ಮಕ್ಕಳ ತರ ಅವರು ಆಟವನ್ನ ಆಡ್ತಾ ಇರ್ಲಿಲ್ಲ. ಯಾವಾಗ್ಲೂ ಒಂಟಿಯಾಗಿ ಕೂರೋದು, ಆಕಾಶ ನೋಡ್ತಾ ನಗೋದು, ಪ್ರಾಣಿ ಪಕ್ಷಿಗಳ ಜೊತೆ ಮಾತಾಡೋದು ಮಾಡ್ತಾ ಇದ್ರು ಅಂತ ಬಹಳಷ್ಟು ಜನ ಹೇಳ್ತಾರೆ. ಅವರ ತಂದೆ ತಾಯಿಗೆ ಟೆನ್ಷನ್ ಶುರುವಾಗಿತ್ತು. ಅಯ್ಯೋ, ನಮ್ಮ ಮಗನಿಗೆ ಏನೋ ಆಗ್ಬಿಟ್ಟಿದೆ, ದೆವ್ವ ಭೂತ ಹಿಡ್ದಿದ್ಯಾ ಅಂತ ಊರಿನವರೆಲ್ಲ ಮಾತಾಡ್ಕೊಳ್ಳೋಕೆ ಶುರು ಮಾಡ್ತಾರೆ. ನೀವೇ ಒಂದು ಕ್ಷಣ ಯೋಚನೆ ಮಾಡಿ, ನಿಮ್ ಮನೇಲಿ ಒಬ್ಬ ಹುಡುಗ ಹೀಗೆ ಮಾಡಿದ್ರೆ ನೀವೇನ್ ಮಾಡ್ತೀರಿ? ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀರಲ್ವಾ? ಆದ್ರೆ ಅಂದಿನ ಕಾಲದಲ್ಲಿ ಜನ ದೇವಸ್ಥಾನಕ್ಕೆ ಮಾಂತ್ರಿಕರ ಹತ್ರ ಕರ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಯಾರಿಗೂ ಗೊತ್ತಿರಲಿಲ್ಲ ಆ ಹುಡುಗನ ಒಳಗೆ ಇಡೀ ಬ್ರಹ್ಮಾಂಡವೇ ಅಡಗಿದೆ ಅಂತ. ಕೆಲವೇ ದಿನಗಳಲ್ಲಿ ಅವರ ತಂದೆ ತೀರ್ಕೊಳ್ತಾರೆ. ಜೀವನದ ಅತಿ ದೊಡ್ಡ ಆಘಾತ ಅದು. ಈ ಘಟನೆಯ ನಂತರ ವೆಂಕಟಾಚಲ ಅವಧೂತರು ಪ್ರಪಂಚದ ಮೋಹವನ್ನ ಕಂಪ್ಲೀಟ್ ಆಗಿ ಬಿಟ್ಟು ಬಿಡ್ತಾರೆ. ಆ ದೇಹ ಶಾಶ್ವತವಲ್ಲ, ಈ ಪ್ರಪಂಚ ಶಾಶ್ವತ ಅಲ್ಲ ಅನ್ನೋ ಪರಮ ಸತ್ಯ ಅವರಿಗೆ ಅರಿವಾಗುತ್ತೆ. ಅಲ್ಲಿಂದ ಶುರುವಾಗುತ್ತೆ ನೋಡಿ ಅಸಲಿ ಕತೆ. ಸಕ್ಕರಾಯಪಟ್ಟಣದ ಬೀದಿಗಳಲ್ಲಿ ಒಬ್ಬ ಯುವಕ ಬರ್ತಾನೆ. ಮೈ ಮೇಲೆ ಸರಿಯಾದ ಬಟ್ಟೆ ಇರಲ್ಲ, ಸ್ನಾನ ಮಾಡಿ ತಿಂಗಳುಗಳೇ ಕಳೆದಿವೆ, ಕೂದಲೆಲ್ಲ ಜಟೆ ಕಟ್ಟಿದೆ. ಕೂದಲೆಲ್ಲ ಜಟೆ ಕಟ್ಟಿದೆ ಅಂದ್ರೆ ಗುಂಗುರು ಕೂದಲಾಗಿದೆ. ಕಣ್ಣುಗಳಲ್ಲಿ ಯಾವುದೇ ಒಂದು ಅಗೋಚರದ ಶಕ್ತಿ, ತೇಜಸ್ಸು ಕಾಣಿಸ್ತಾ ಇದೆ. ಊರಿನ ಜನರೆಲ್ಲ ಏನಪ್ಪ ಈ ಹುಡುಗ ಹೀಗಾಗ್ಬಿಟ್ನಲ್ಲ ಅಂತ ಕಣ್ಣೀರಾಗ್ತಾರೆ. ಕೆಲವರು ಕಲ್ ತಗೊಂಡು ಒಡೆಯುವಂತಹ ವಿಚಾರಗಳು ಕೇಳ್ಪಟ್ವು. ಹುಚ್ಚ ಬರ್ತಾ ಇದ್ದಾನೆ ಅಂತ ಗೇಲಿ ಮಾಡ್ತಾ ಇದ್ರಂತೆ. ಆದ್ರೆ ವೆಂಕಟಾಚಲ ಗುರೂಜಿ ಅವರು ಯಾವುದಕ್ಕೂ ರಿಯಾಕ್ಟ್ ಮಾಡಲ್ಲ. ಅವರಿಗೆ ಬೈದವನಿಗೆ ವಾಪಸ್ ಬೈಯೋದಿಲ್ಲ, ಒಡೆದವನಿಗೆ ತಿರುಗಿ ಒಡೆಯೋದಿಲ್ಲ. ಕೇವಲ ಒಂದು ಸ್ಮೈಲ್ ಕೊಟ್ಟು ಮುಂದೆ ಹೋಗ್ತಾ ಇರ್ತಾರೆ. ಯಾಕೆ ಗೊತ್ತಾ? ಇಲ್ಲಿ ಗಮನಿಸಿ, ನಮ್ಗೆ ಯಾರಾದ್ರೂ ರೋಡಲ್ಲಿ ಹೋಗ್ಬೇಕಾದ್ರೆ ಲೂಸ್ ಅಂತ ಬೈದ್ರೆ ನಮಗೆ ಎಷ್ಟು ಸಿಟ್ಟು ಬರುತ್ತೆ. ನನಗೆ ಬೈತ್ಯಾ ನೀನು ಅಂತ ಜಗಳಕ್ಕೆ ಹೋಗ್ತೀವಿ. ಯಾಕಂದ್ರೆ ನಮಗೆ ನಾನು, ನನ್ನದು ಅನ್ನೋ ಅಹಂಕಾರ, ಈಗೋ ಇರುತ್ತೆ. ಆದ್ರೆ ಅವಧೂತರಿಗೆ ಆ ನಾನು ಅನ್ನೋ ಅಹಂಕಾರವೇ ಇರಲ್ಲ. ನಾನು ಬ್ರಹ್ಮ, ನೀನು ಬ್ರಹ್ಮ, ನನಗೆ ಒಡೆತಿರುವುದು ಆ ಕಲ್ಲು ಕೂಡ ಬ್ರಹ್ಮವೇ ಅನ್ನೋ ಸ್ಟೇಟ್ ಆಫ್ ಮೈಂಡ್ಗೆ ಅವರು ಹೋಗಿರ್ತಾರೆ.
ಇದನ್ನೇ ವೇದಗಳಲ್ಲಿ ಅಥವಾ ಅದ್ವೈತ ಪರಂಪರೆಯಲ್ಲಿ ಅಹಂ ಬ್ರಹ್ಮಾಸ್ಮಿ ಅಂತ ಕರೆಯೋದು. ಈಗ ನಾನು ನಿಮ್ಗೆ ಅವರ ಜೀವನದಲ್ಲಿ ನಡೆದ ಒಂದು ಭಯಂಕರ ಘಟನೆ ಬಗ್ಗೆ ಹೇಳ್ತೀನಿ ಕೇಳಿ. ಒಮ್ಮೆ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಸಿಕ್ಕಾಪಟ್ಟೆ ದುಡ್ಡು ಮಾಡಿರೋನು ಸಕ್ರಾಯಪಟ್ಟಣಕ್ಕೆ ಬರ್ತಾನೆ. ಅವನಿಗೊಂದು ಪ್ರಾಬ್ಲಮ್ ಇರುತ್ತೆ. ಎಷ್ಟೇ ದುಡಿದ್ರು ರಾತ್ರಿ ನಿದ್ದೆ ಬರ್ತಿರಲ್ಲ. ಬಿಸ್ನೆಸ್ ಅಲ್ಲಿ ಸ್ವಲ್ಪ ಲಾಸ್ ಕೂಡ ಆಗ್ತಾ ಇರುತ್ತೆ. ಯಾರೋ ಅವನಿಗೆ ಹೇಳ್ತಾರೆ ಅಲ್ಲಿ ಒಬ್ರು ಅವಧೂತರಿದ್ದಾರೆ, ಅವ್ರ ಹತ್ರ ಹೋಗಿ ನಿನ್ನ ಕಷ್ಟ ಎಲ್ಲ ಹೇಳ್ಕೊ, ಸಾಲ್ವ್ ಮಾಡಿಕೊಡ್ತಾರೆ ಅಂತ. ಆ ಬಿಸ್ನೆಸ್ ಮ್ಯಾನ್ ಒಂದು ಕಾರ್ನಲ್ಲಿ ದೊಡ್ಡ ಹಣ್ಣಿನ ಬುಟ್ಟಿ, ಕಾಣಿಕೆ ಎಲ್ಲವನ್ನ ಇಟ್ಕೊಂಡು ಗುರುಜಿ ಹತ್ರ ಬರ್ತಾನೆ. ಅವಾಗ ಗುರುಜಿ ಹಳೆ ದೇವಸ್ಥಾನದ ಕಟ್ಟೆ ಮೇಲೆ ಕೂತು ಬೀದಿ ನಾಯಿಗಳಿಗೆ ರೊಟ್ಟಿ ಹಾಕ್ತಾ ಇರ್ತಾರೆ. ಈತ ಹೋಗಿ ಗುರುಜಿ ಕಾಲಕ್ಕೆ ಬೀಳ್ತಾನೆ. ಸ್ವಾಮಿ, ನನ್ಗೆ ತುಂಬಾ ಕಷ್ಟ ಇದೆ, ನನ್ನ ಬಿಸ್ನೆಸ್ ಎಲ್ಲ ಲಾಸ್ ಆಗ್ತಾ ಇದೆ, ದಯವಿಟ್ಟು ಕಾಪಾಡಿ ಅಂತಾನೆ. ಗುರುಜಿ ಅವನನ್ನ ಒಮ್ಮೆ ಮೇಲಿಂದ ಕೆಳಗೆ ನೋಡ್ತಾರೆ, ಸುಮ್ನೆ ಒಂದು ನಗು ನಗ್ತಾರೆ. ಆಮೇಲೆ ಅವನ ಹಣ್ಣಿನ ಬುಟ್ಟಿಯಿಂದ ಒಂದು ಸೇಬನ್ನ ತಗೊಂಡು ಅದನ್ನ ಕಚ್ಚಿ ತಿಂದು ಉಳಿದರ್ಧ ಸೇಬನ್ನ ಆತನಿಗೆ ಕೊಟ್ಟು, ಹೋಗಿ ಎಲ್ಲ ಸರಿಯಾಗುತ್ತೆ, ನಿನ್ನ ತಮ್ಮನಿಗೆ ಫೋನ್ ಮಾಡು ಅಂತಾರೆ. ಬಿಸ್ನೆಸ್ ಮ್ಯಾನ್ಗೆ ಶಾಕ್. ಇವ್ರಿಗೆ ನನ್ನ ಪ್ರಾಬ್ಲಮ್ ಏನು ಅಂತ ಪೂರ್ತಿ ಕೇಳಲೇ ಇಲ್ಲ, ನನಗೊಬ್ಬ ತಮ್ಮ ಇದ್ದಾನೆ ಅಂತ ಇವ್ರಿಗೆ ಗೊತ್ತು ಅಂತ ತಲೆ ಕೆಡಿಸ್ಕೊಳ್ತಾನೆ. ಸಾಮಾನ್ಯವಾಗಿ ನಮ್ಗೆ ಯಾರಾದರೂ ಆ ರೀತಿ ಹೇಳಿದ್ರು ಆ ಥರ ನಮ್ಗಾಗುತ್ತೆ. ಅವನು ಹೊರಗಡೆ ಬಂದು ತನ್ನ ತಮ್ಮನಿಗೆ ಫೋನ್ ಮಾಡ್ತಾನೆ. ಆಗ ಗೊತ್ತಾಗುತ್ತೆ ಆ ಬಿಸ್ನೆಸ್ ಲಾಸ್ ಆಗ್ತಾ ಇದ್ದಿದ್ದಕ್ಕೆ ಮುಖ್ಯ ಕಾರಣ ಅವನ ಸ್ವಂತ ತಮ್ಮನೇ ಮಾಡ್ತಿದ್ದ ಫ್ರಾಡ್ ಅಂತ. ಆ ತಮ್ಮನೇ ಆಫೀಸ್ನಿಂದ ದುಡ್ಡು ಕದೀತಾ ಇದ್ದ ಅನ್ನೋ ಸತ್ಯ ಆ ಸೆಕೆಂಡ್ನಲ್ಲೇ ಲೀಕ್ ಆಗುತ್ತೆ. ಯೋಚನೆ ಮಾಡಿ, ಯಾವ CCTV ಕ್ಯಾಮ್ರಾ ಇಲ್ಲ, ಯಾವ ಬ್ಯಾಂಕ್ ಸ್ಟೇಟ್ಮೆಂಟ್ ಇಲ್ಲ, ಕೇವಲ ಒಂದು ದೃಷ್ಟಿ. ಆ ದೃಷ್ಟಿಯಿಂದ ಗುರುಗಳು ಆತನ ಇಡೀ ಹಿಸ್ಟ್ರಿ ಮತ್ತು ಫ್ಯೂಚರ್ ಅನ್ನ ಸ್ಕ್ಯಾನ್ ಮಾಡಿಬಿಟ್ಟಿದ್ರು. ಅದು ಅವಧೂತರ ಪವರ್. ಅವರು ನಿಮ್ಮ ಪಾಸ್ಟ್ ಅನ್ನ ಓದಬಲ್ಲರು, ನಿಮ್ಮ ಫ್ಯೂಚರ್ ನ ಬದಲಾಯಿಸಬಲ್ಲರು. ಆ ಶಕ್ತಿ ಅವಧೂತರಿಗಿರುತ್ತೆ. ಈಗ ನೀವು ಅನ್ಕೋಬಹುದು, ಇದೆಲ್ಲ ಹಳೆ ಕಾಲದ ಕಟ್ಟು ಕತೆಗಳಪ್ಪ, ಈಗಿನ ಕಾಲದಲ್ಲಿ ಯಾರು ಇದನ್ನೆಲ್ಲ ನಂಬ್ತಾರೆ ಅಂತ. ನಿಮಗೆ ಗೊತ್ತಾ, ಇವತ್ತಿನ ಮಾಡರ್ನ್ ಜನರೇಷನ್ ಕೂಡ ಈ ಅವಧೂತರ ಪಾದಗಳಿಗೆ ಶರಣಾಗ್ತಾರೆ. ನಮ್ಮ ಸ್ಯಾಂಡಲ್ವುಡ್ ನ ಮಹಾ ನಟ ನಟಿಯರು, ನಿರ್ದೇಶಕರು ಅವರನ್ನ ದೇವರು ಅಂತ ಪೂಜಿಸ್ತಾರೆ. ಕೆಲವು ಸ್ಟಾರ್ ನಟ ನಟಿಯರು, ರಾಯರು, ಅವಧೂತರು ಮತ್ತು ಈ ದತ್ತಾತ್ರೇಯರ ಪರಂಪರೆಯನ್ನ ಅಪ್ಪಟ ಭಕ್ತರಾಗಿ ನಿಂತ್ಕೊಳ್ತಾರೆ. ಅವರು ಕೆಲವರಂತೂ ಯಾವುದೇ ಸಿನಿಮಾ ಶುರು ಮಾಡುವಾಗಲೂ ಕಷ್ಟದ ಸಮಯದಲ್ಲೂ ಇದೇ ಅವಧೂತ ಪರಂಪರೆಯ ಶಕ್ತಿಯನ್ನ ನಂಬ್ತಾರೆ. ಗುರೂಜಿಗಳ ಆಶೀರ್ವಾದದಿಂದಲೇ ತನಗೆ ಯಶಸ್ಸು ಸಿಗ್ತಾ ಇವೆ ಅಂತ ಬಹಿರಂಗವಾಗಿ ಹೇಳ್ಕೊಳ್ತಾರೆ. ಇದು ಕೇವಲ ಒಬ್ಬಿಬ್ಬರ ನಟ ನಟಿಯರ ಕಥೆಯಲ್ಲ. ಎಷ್ಟೋ IAS ಅಧಿಕಾರಿಗಳು, ರಾಜಕಾರಣಿಗಳು, ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳು ಕೂಡ ಸಕ್ಕರಾಯಪಟ್ಟಣದ ಮಣ್ಣಿಗೆ ಬಂದು ತಲೆಬಾಗ್ತಾ ಇದ್ದಾರೆ. ಯಾಕಂದ್ರೆ ಸೈನ್ಸ್ ಎಲ್ಲಿ ಎಂಡ್ ಆಗುತ್ತೋ ಅಲ್ಲಿಂದ ಸ್ಪಿರಿಚುಯಾಲಿಟಿ ಶುರುವಾಗುತ್ತೆ. ದಿಸ್ ಈಸ್ ದ ಫ್ಯಾಕ್ಟ್. ಕೆಲವು ವರ್ಷಗಳ ಹಿಂದೆ ನಡೆದ ಇನ್ನೊಂದು ಸತ್ಯ ಘಟನೆಯನ್ನ ನಮ್ಮ ಸ್ನೇಹಿತರು ನನಗೆ ಹೇಳ್ತಾ ಇದ್ರು. ಇದು ಕೇಳಿದ್ರೆ ಖಂಡಿತ ನಿಮ್ ಕಣ್ಣಲ್ಲಿ ನೀರು ಬರುತ್ತೆ, ಸ್ವಲ್ಪ ಎದೆ ಜಲ್ ಅಂತ ಅನ್ನುತ್ತೆ. ಒಬ್ಬ ತಾಯಿಗೆ ಒಬ್ಬನೇ ಮಗ. ಆ ಮಗನಿಗೆ ವಿಪರೀತವಾದ ಕ್ಯಾನ್ಸರ್, ಲಾಸ್ಟ್ ಸ್ಟೇಜ್ ಅಂತ ಡಾಕ್ಟರ್ಸ್ ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ. ಏನು ಕೇವಲ 15 ದಿನ ಬದುಕ್ತಾನೆ, ಮನೆ ಕರ್ಕೊಂಡು ಹೋಗಿ ಅಂತಾರೆ. ಆ ತಾಯಿ ಕಣ್ಣೀರ್ ಹಾಕೊಂಡು ಸಕ್ರಾಯಪಟ್ಟಣಕ್ಕೆ ಬರ್ತಾಳೆ. ಗುರೂಜಿಯವರ ಪಾದದ ಮೇಲೆ ಬಿದ್ದು ಗೋಳಾಡ್ತಾಳೆ, ಸ್ವಾಮಿ ನನ್ನ ಮಗನನ್ನ ಉಳಿಸ್ಕೊಡಿ, ನಾನು ನಿಮ್ಮ ಗುಲಾಮಳಾಗಿರ್ತೇನೆ ಅಂತ ಹೇಳ್ತಾಳೆ. ಗುರೂಜಿ ಅವತ್ತು ಏನೋ ಕೋಪದಲ್ಲಿರ್ತಾರಂತೆ. ಅವರು ಸಾಮಾನ್ಯವಾಗಿ ಯಾರಿಗೂ ಸುಲಭವಾಗಿ ಆಶೀರ್ವಾದ ಮಾಡ್ತಿರಲಿಲ್ಲ. ಅವರು ಆ ತಾಯಿಗೆ ಬೈದು ಒಂದು ಕಲ್ಲನ್ನು ತಗೊಂಡು ಹೋಗಿ ಆಚೆ ಅಂತ ಬೈತಾರಂತೆ. ಸಾಮಾನ್ಯ ಜನರಿಗೆ ಅನ್ಸುತ್ತೆ, ಎಂತ ಕಠೋರ ಮನುಷ್ಯ ಇವನು, ಅಳುತ್ತಿರುವ ತಾಯಿಗೆ ಒಡೆಯೋಕೆ ಬರ್ತಾನಲ್ಲ ಅಂತ. ಆದ್ರೆ ಆ ತಾಯಿ ಅಲ್ಲಿಂದ ಕದಲಿಲ್ಲ. ನೀನು ಕಲ್ಲಲ್ಲಿ ಹೊಡೆದ್ರು ಸರಿ, ನನ್ನ ಕೊಂದ್ರು ಸರಿ, ನಾನು ಇಲ್ಲಿಂದ ಹೋಗಲ್ಲ ಅಂತ ಕೂತ್ಕೊತಾಳೆ. ಕೊನೆಗೆ ಅವಧೂತರು ಕರಳು ಕರಗುತ್ತೆ. ಅವರು ಎದ್ದು ಬಂದು ಆ ಹುಡುಗನ ತಲೆ ಮೇಲೆ ಕೈ ಇಟ್ಟು ತಮ್ಮ ಪಕ್ಕದಲ್ಲಿದ್ದ ಸ್ವಲ್ಪ ಮಣ್ಣು ಅಥವಾ ಭಸ್ಮವನ್ನ ತೆಗೆದುಕೊಂಡು ಅವನ ಹಣೆಗೆ ಹಚ್ತಾರಂತೆ. ಏನೂ ಆಗಲ್ಲ, ಎದ್ ನಡಿಯಲೇ ಅಂತಾರಂತೆ. ಆ ಟೋನ್ ಕೇಳಿಸ್ಕೊಂಡಾಗ ನನಗೆ ಹಂಗೆ ಅಂದ್ರ ಅಂತಂದ್ರೆ ನನಗೆ ಹಂಗೆ ಫೀಲ್ ಆಯ್ತು. ಅವ್ರು ಅಂದಿದ್ದೇ ಫೀಲ್ ಆಯ್ತು. ಮಿರಾಕಲ್ ಏನಪ್ಪಾ ಅಂದ್ರೆ, ಮುಂದಿನ ಒಂದು ವಾರದಲ್ಲಿ ಆ ಹುಡುಗ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾನೆ. ಮತ್ತೆ ರಿಪೋರ್ಟ್ಸ್ ಚೆಕ್ ಮಾಡಿದಾಗ ಅವನ ದೇಹದಲ್ಲಿ ಕ್ಯಾನ್ಸರ್ನ ಒಂದು ಸಣ್ಣ ಕಣ ಕೂಡ ಇರಲಿಲ್ಲ. ಡಾಕ್ಟರ್ಸ್ಗಳೆಲ್ಲ ತಲೆ ಚಚ್ಕೊಂಡ್ರು, ಇದು ಹೇಗೆ ಸಾಧ್ಯ, ಮೆಡಿಕಲ್ ಹಿಸ್ಟ್ರಿಯಲ್ಲೇ ಇದು ಇಂಪಾಸಿಬಲ್ ಅಂತ. ಆದ್ರೆ ಅವಧೂತರಿಗೆ ಇಂಪಾಸಿಬಲ್ ಅನ್ನೋ ಪದನೇ ಗೊತ್ತಿರ್ಲಿಕ್ಕಿಲ್ಲ. ಅವರು ಪ್ರಕೃತಿಯ ನಿಯಮಗಳನ್ನ ಬ್ರೇಕ್ ಮಾಡಬಲ್ಲರು. ಆ ತಾಯಿಯ ನಂಬಿಕೆಗೆ ಅಷ್ಟು ಗಟ್ಟಿಯಾಗಿತ್ತು. ಆ ಬಿಲೀಫ್ ಸಿಸ್ಟಮ್ಗೆ ಬೂಸ್ಟ್ ಕೊಟ್ಟವರು ಈ ಅವಧೂತ ಪರಂಪರೆಯವರು. ಈಗ ನಿಮ್ ತಲೆಯಲ್ಲಿ ಒಂದು ಪ್ರಶ್ನೆ ಬರ್ತಾ ಇರಬಹುದು, ಆಯ್ತು ಬ್ರೋ, ಇವ್ರಿಗೆ ಎಷ್ಟೊಂದು ಶಕ್ತಿ ಇರ್ಬೇಕಾದ್ರೆ ಅವ್ರು ಯಾಕೆ ನಾರ್ಮಲ್ ಆಗಿ ಒಂದು ಮನೆಯಲ್ಲಿ ಆರಾಮಾಗಿರ್ಬಾರ್ದು, ಯಾಕೆ ಹುಚ್ಚರ ತರ ರೋಡಲ್ಲಿ ಹಲ್ದಾಡ್ತಿರ್ತಾರೆ? ಇದೇ ಪ್ರಶ್ನೆ ನಾನು ಕೂಡ ಎಷ್ಟೋ ಪಂಡಿತರನ್ನ ಕೇಳಿದ್ದೀನಿ. ಅವ್ರು ಕೊಟ್ಟ ಉತ್ತರವನ್ನ ಕೇಳಿ
ನನಗೆ ಗೂಸ್ ಬಂಪ್ಸ್ ಆಯ್ತು, ಲಿಟ್ರಲಿ ಗೂಸ್ ಬಂಪ್ಸ್. ಅವಧೂತರು ಉದ್ದೇಶಪೂರ್ವಕವಾಗಿಯೇ ಬೇರೆ 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 ಅವತಾರದಂತೆ ಕಾಣಿಸ್ಕೊತಾರೆ. ಅವರು ಕೆಲವು ಸಲ ಹುಚ್ಚರಂತೆ ಕಾಣಿಸ್ಕೊತಾರೆ, ಕೆಲವು ಸಲ ಮಹಾರಾಜರಂತೆ ಕಾಣಿಸ್ತಾರೆ. ಯಾಕೆ ಗೊತ್ತಾ? ಒಂದು ವೇಳೆ ಅವರು ನಾನು ದೇವರು, ನನ್ನ ಹತ್ರ ಶಕ್ತಿ ಇದೆ ಅಂತ ತೋರಿಸ್ಕೊಂಡ್ರೆ ಸಾವಿರಾರು ಜನ ಅವರ ಹಿಂದೆ ಬೀಳ್ತಾರೆ. ನನಗೆ ಕಾರ್ ಕೊಡು, ಮನೆ ಕೊಡು, ಲಾಟ್ರಿ ಹೊಡಿಯೋ ಹಾಗೆ ಮಾಡು ಅಂತ ಸ್ವಾರ್ಥಕ್ಕಾಗಿ ಬರ್ತಾರೆ. ಈ ಪ್ರಪಂಚದ ನಕಲಿ ಭಕ್ತರಿಂದ ದೂರ ಇರಬೇಕು ಅಂತಲೇ ಅವರು ಹುಚ್ಚರ ವೇಷ ಹಾಕ್ತಾರೆ. ಅವರು ಮಹಾರಾಜರ ರೀತಿ ದರ್ಪವನ್ನು ತೋರಿಸ್ತಾರೆ. ಯಾರು ನಿಜವಾದ ಭಕ್ತನೋ, ಯಾರು ಅವರ ಆ ಹುಚ್ಚು ವೇಷದ ಹಿಂದಿರುವ ಪರಮಾತ್ಮನನ್ನ ನೋಡ್ತಾನೋ ಅವರಿಗೆ ಮಾತ್ರ ಅವರು ತಮ್ಮ ನಿಜ ಸ್ವರೂಪವನ್ನು ತೋರಿಸ್ತಾರೆ. ಇದು ಎಂತ ಫಿಲಾಸಫಿ ಅಲ್ವಾ? ನಾವು ಹೊರಗಿನ ಡ್ರೆಸ್ ನೋಡಿ ಮನುಷ್ಯರನ್ನ ಜಡ್ಜ್ ಮಾಡಿಬಿಡ್ತೀವಿ, ಆದ್ರೆ ಅವಧೂತರು ಒಳಗಿನ ಆತ್ಮವನ್ನ ನೋಡ್ತಾರೆ. ಅವರು ಬಯಸೋದು ದುಡ್ಡಲ್ಲ, ಆಸ್ತಿ ಅಲ್ಲ, ಬರೀ ಶುದ್ಧವಾದ ಭಕ್ತಿ ಮಾತ್ರ. ವೆಂಕಟಾಚಲ ಗುರುಗಳು ತಮ್ಮ ಜೀವನದ ಕೊನೆಯವರೆಗೂ ಸಕ್ಕರಾಯ ಪಟ್ಟಣದಲ್ಲಿ ಜನರಿಗೆ ದಾರಿದೀಪವಾಗಿ ಉಳಿದ್ರು. ಅವರ ದೇಹಾಂತ್ಯ ಆದ ಮೇಲೂ ಅವರ ಪವಾಡಗಳು ನಿಂತಿಲ್ಲ ಅನ್ನೋದೇ ಇಲ್ಲಿನ ಅತಿ ದೊಡ್ಡ ಸತ್ಯ. ಇವತ್ತಿಗೂ ಸಕ್ಕರಾಯ ಪಟ್ಟಣದಲ್ಲಿರುವ ಅವರ ಸನ್ನಿಧಿಗೆ ಹೋದ್ರೆ ಅಲ್ಲಿನ ಮಣ್ಣಿನಲ್ಲಿ ಒಂದು ವಿಚಿತ್ರವಾದ ಎನರ್ಜಿ ಇದೆ, ಒಂದು ಪಾಸಿಟಿವ್ ವೈಬ್ರೇಷನ್ ಇದೆ ಅಂತ ಎಷ್ಟೋ ಜನ ಹೇಳಿಕೊಳ್ಳೋದನ್ನು ನಾನು ಕೇಳಿದ್ದೀನಿ. ನೀವು ಮನಸ್ಸಲ್ಲಿ ಕಷ್ಟವನ್ನ ಇಟ್ಟುಕೊಂಡು ಗುರೂಜಿಗಳ ಸಮಾಧಿ ಮುಂದೆ ಕಣ್ಣೀರು ಹಾಕಿದ್ರೆ ವಿತಿನ್ 24 hours ನಿಮ್ಮ ಲೈಫ್ ನಲ್ಲಿ ಒಂದು ಮಿರಾಕಲ್ ಆಗುತ್ತೆ ಅಂತ ಭಕ್ತರು ಬಲವಾಗಿ ನಂಬ್ತಾರೆ. ಸಾಕ್ಷಾತ್ ದತ್ತಾತ್ರೇಯನ ಸ್ವರೂಪವೇ ಆಗಿದ್ದ ವೆಂಕಟಾಚಲ ಅವಧೂತರು ಭೌತಿಕವಾಗಿ ನಮ್ಮ ಜೊತೆ ಇಲ್ಲದೆ ಇರಬಹುದು, ಆದರೆ ಸೂಕ್ಷ್ಮ ಶರೀರದಲ್ಲಿ ಅವರು ಇಂದಿಗೂ ತಮ್ಮನ್ನ ನಂಬಿದ್ದ ಭಕ್ತರನ್ನ ಕಾಯ್ತಾ ಇದ್ದಾರೆ ಅನ್ನೋದೇ ಸತ್ಯ. ನೀವೊಮ್ಮೆ ಆ ಜಾಗಕ್ಕೆ ಭೇಟಿ ಕೊಡಿ, ನಿಮ್ಮ ಕಣ್ಣಿಗೆ ಕಾಣಿಸದ ಆದರೆ ಮನಸ್ಸಿಗೆ ಫೀಲ್ ಆಗುವ ಒಂದು ಶಕ್ತಿಯ ಅನುಭವ ನಿಮಗಾಗುತ್ತೆ. ಸೊ ಇದಾಗಿತ್ತು ಸಕ್ಕರಾಯ ಪಟ್ಟಣದ ಮಹಾನ್ ಅವಧೂತ ಶ್ರೀ ವೆಂಕಟಾಚಲ ಗುರುನಾಥರ ರಹಸ್ಯ ಮತ್ತು ರೋಚಕ ಕಥೆ. ನಿಮಗೆ ಈ ವಿಡಿಯೋ ಹೇಗೆ ಅನಿಸ್ತು? ದೇವರ ಬಗ್ಗೆ, ಅವಧೂತರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕೆಳಗಡೆ ಕಮೆಂಟ್ ಮಾಡಿ. ನಿಮ್ಮ ಲೈಫಲ್ಲಿ ಈ ತರಹದ ಯಾವುದಾದ್ರೂ ಮಿರಾಕಲ್ಸ್ ಆಗಿದ್ರೆ ಅದನ್ನು ಕೂಡ ಕಮೆಂಟ್ ಬಾಕ್ಸ್ ನಲ್ಲಿ ಶೇರ್ ಮಾಡಿ. ನಾನು ಪ್ರತಿಯೊಂದು ಕಮೆಂಟ್ ಅನ್ನು ಓದ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಇಂಥ ಅದ್ಭುತವಾದ ಕಥೆಗಳನ್ನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ತಲುಪಿಸಬೇಕು ಅಂದ್ರೆ ಈಗಲೇ ಈ ವಿಡಿಯೋನ ವಾಟ್ಸ್ಆಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ. ಇದೇ ತರದ ಇನ್ನೂ ಹೆಚ್ಚು ಮೈ ಜುಮ್ ಅನಿಸುವ ರಹಸ್ಯಮಯ ಮತ್ತು ನಾಲೆಜ್ ಕೊಡುವ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ನಾನು ನಿಮ್ಮ ವಿಕಾಸ್ ಶಾಸ್ತ್ರಿ ಮತ್ತೊಂದು ಅದ್ಭುತ ವಿಡಿಯೋ ಒಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ಒಳ್ಳೆಯದಾಗ್ಲಿ. ನಮಸ್ಕಾರ.